ಸಾಮಾನ್ಯವಾಗಿ ಬೆಂಗಳೂರಿನ ಪಾರ್ಕ್ನಲ್ಲಿ ಹಿರಿಯರು ವಾಕಿಂಗ್ ಅಥವಾ ಯಾರೊಂದಿಗಾದ್ರೂ ಮನೆ ಸುದ್ದಿ ಮಾತಾಡ್ತಾ ಕುಳಿತಿರ್ತಾರೆ. ಇನ್ನು ಪುರುಷರು ದೇಶದ ಸುದ್ದಿ ಕರ್ನಾಟಕದ ಬಗ್ಗೆ ಹರಟೆ ಹೊಡೆಯುತ್ತಾರೆ. ಆದ್ರೆ ಇಲ್ಲೊಬ್ಬ ವೃದ್ಧೆ ವಯಸ್ಸಾಗಿದೆ ಎನ್ನುವ ನಿರಾಸೆಯನ್ನ ತೊರೆದು ಜೋಶ್ನಲ್ಲಿ ಓಪನ್ ಜಿಮ್ನ ಏರ್ ಸ್ವಿಂಗ್ ಮೇಲೆ ನಿಂತು ಭರ್ಜರಿ ವರ್ಕೌಟ್ ಮಾಡುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಏನಿದೆ ಅಂತ ನೋಡಿದಾದ್ರೆ, ಸಿಲಿಕಾನ್ ಸಿಟಿಯ ಪಾರ್ಕ್ ಒಂದರಲ್ಲಿ ವಯಸ್ಸಾದ ಅಜ್ಜಿಯೊಬ್ಬರು ಸೀರೆ ಉಟ್ಟುಕೊಂಡೇ ಏರ್ ಸ್ವಿಂಗ್ ಉಪಕರಣದ ಮೇಲೆ ನಿಂತು ಅತ್ಯಂತ ವೇಗವಾಗಿ ದೇಹವನ್ನ ಮುಂದೆ ಮತ್ತು ಹಿಂದೆ ಆಡಿಸುತ್ತಾ ವ್ಯಾಯಾಮ ಮಾಡುತ್ತಿರುವ ವಿಡಿಯೋವನ್ನ ಬೆಂಗಳೂರಿನ ಸಂದೀಪ್ ಪಾರ್ಶ್ವನಾಥ್ ಎನ್ನುವವರು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಜ್ಜಿಯ ಈ ವೇಗದ ವರ್ಕೌಟ್ ಅನ್ನ ಪಾರ್ಕ್ನಲ್ಲಿದ್ದ ಮಕ್ಕಳು ಸೇರಿದಂತೆ ಹಲವರು ಆಶ್ಚರ್ಯದಿಂದ ನೋಡುತ್ತಾ ನಿಂತಿರುವುದು ವಿಡಿಯೋದಲ್ಲಿದೆ. ಕೆಲವರು ಮಹಿಳೆ ತೋರಿಸಿದ ಶಕ್ತಿ ಮತ್ತು ಉತ್ಸಾಹವನ್ನು ಶ್ಲಾಘಿಸಿದ್ರೆ, ಈ ವೈರಲ್ ವಿಡಿಯೋ ಸಾರ್ವಜನಿಕ ಉದ್ಯಾನವನದಲ್ಲಿ ಹೊರಾಂಗಣ ಜಿಮ್ ಉಪಕರಣಗಳ ಸುರಕ್ಷತಾ ಬಗ್ಗೆಯ ಬಗ್ಗೆ ವ್ಯಾಪಕ ಪ್ರಶ್ನೆಗಳನ್ನ ಎತ್ತಿದೆ. ಮುನ್ನೆಚ್ಚರಿಕೆ ಇಲ್ಲದೆ ಹಾಗೂ ಸರಿಯಾದ ಮಾರ್ಗದರ್ಶನವಿಲ್ಲದೆ ಹಿರಿಯ ನಾಗರಿಕರು ಇಂತಹ ಜಿಮ್ ಉಪಕರಣಗಳನ್ನ ಇಷ್ಟು ಸಲೀಸಾಗಿ ಬಳಕೆ ಮಾಡೋದು ತಪ್ಪಲ್ಲವೇ? ಅವರಿಗೆ ಏನಾದರೂ ಸಂಭವಿಸಿದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ? ಜಿಬಿಎ ಅಧಿಕಾರಿಗಳು ಸುರಕ್ಷತಾ ನಿಯಮಗಳು ಮತ್ತು ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಎಂದು ನೆಟ್ಟಿಗರು ಒತ್ತಾಯಿಸಿದ್ದಾರೆ. ವೃದ್ಧೆಗೆ ಗೊತ್ತಿದೆ ಅದು ತನಗೆ ಅಪಾಯಕಾರಿ ಎಂದು. ನಾವು ಇತರರಿಗೆ ಅಪಾಯವನ್ನುಂಟು ಮಾಡದೆ ನಮಗೆ ಅಪಾಯ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತದೆ. ಸುಮ್ಮನೆ ಹೆಚ್ಚು ತಲೆಗೆ ಹಾಕಿಕೊಳ್ಳದೆ ಈ ಪ್ರದರ್ಶನವನ್ನ ಆನಂದಿಸಿ ಎಂದು ಹೇಳಿದ್ದಾರೆ. ನಿರ್ದಿಷ್ಟ ವಯಸ್ಸಿನ ಮಕ್ಕಳು ಮಾತ್ರ ಆಟದ ಸಲಕರಣೆಗಳನ್ನು ಬಳಸಬೇಕು ಎನ್ನುವ ಫಲಕಗಳನ್ನು ಅಳವಡಿಸಬೇಕು. ಇದು ವಯಸ್ಕರಿಗೆ ಅಲ್ಲ. ವಯಸ್ಕರು ಅವುಗಳನ್ನು ತಮ್ಮ ಸಂತೋಷಕ್ಕಾಗಿ ಬಳಸುತ್ತಾರೆ. ಇದು ನೋಡಲು ನಿಜವಾಗಿಯೂ ಸಂತೋಷವಾಗುತ್ತದೆ, ಆದ್ರೆ ಉಪಕರಣಗಳು ಹಾಳಾಗುತ್ತವೆ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಜನರಿಗೆ ಮುಕ್ತ ಜಾಗಗಳು ಮತ್ತು ಮೂಲಭೂತ ವ್ಯಾಯಾಮದ ಉಪಕರಣಗಳ ಅಗತ್ಯವಿದೆ ಎಂದು ಒಬ್ಬ ಬಳಕೆದಾರರು ವಾದಿಸಿದ್ದು, ಸರ್ಕಾರವು ಪ್ರತಿ ಸಾರ್ವಜನಿಕ ಉದ್ಯಾನವನದಲ್ಲಿ ಜಿಮ್ ತರಬೇತುದಾರರನ್ನ ನಿಯೋಜಿಸಲು ಸಾಧ್ಯವಿಲ್ಲ. ಆದರೆ ಮಾಹಿತಿ ನೀಡುವ ಸೂಚನಾ ಫಲಕಗಳನ್ನು ಹಾಕುವುದು ಉಪಯುಕ್ತ ಕ್ರಮ ಎಂದು ಸೇರಿಸಿದ್ದಾರೆ.